ನಮ್ಮ ಪರ ನಾಡುಗೌಡ್ರೆ ಮಾಡಬಹುದು. ಏನು ಹೇಳಪ್ಪ ನಮ್ಮ ಹಳೆ ಮಿನಿಸ್ಟ್ರು ಏನು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಸೈಲೆಂಟ್ ಅಣ್ಣ. ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿರೋಣ. ಹಾಂ, ಧಾರವಾಡಕ್ಕೆ ಬಂದಿರಿ, ಏನು ವಿಶೇಷ? ಧಾರವಾಡಕ್ಕೆ ಇವತ್ತಿನ ದಿನ ಬಂದಿರತಕ್ಕಂಥ ಪ್ರಮುಖವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿ ಅವರೇನು ಹಲವಾರು ರೈತ ಪರವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2019 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ರೈತರಿಗೆ ಕೃಷಿಯ ಒಂದು ಚಟುವಟಿಕೆಗೆ ಒಂದು ವರ್ಷದಲ್ಲಿ 3 ಇನ್ಸ್ಟಾಲ್ಮೆಂಟ್ನಲ್ಲಿ 6,000 ರೂಪಾಯಿಗಳನ್ನು 4 ತಿಂಗಳಿಗೆ ಒಂದು ಬಾರಿ 2,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತಿನ ದಿನ ಇಡೀ ದೇಶದಾದ್ಯಂತ ದೇಶದ 50 ಕೇಂದ್ರಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ಗಳ ಮುಖಾಂತರ ವಾರಣಾಸಿನಲ್ಲಿ ಅವರ ಕ್ಷೇತ್ರದಲ್ಲಿ ಏನೋ ಕಾರ್ಯಕ್ರಮಕ್ಕೆ 17ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ 2019ರಲ್ಲಿ ಕಾರ್ಯಕ್ರಮವನ್ನು ಜಾರಿಗೆ ತಂದರು. 16 ಕಂತುಗಳಲ್ಲಿ 2,000 ರೂಪಾಯಿ ಥರ ಪ್ರತಿ 4 ತಿಂಗಳಿಗೆ ಒಂದು ಬಾರಿ ರೈತರ ಕೃಷಿ ಚಟುವಟಿಕೆ ಹಣ ಏನು ಕೊಡ್ತಾ ಇದ್ದಾರೆ. ಸರ್ಕಾರ ಹೊಸದಾಗಿ ಈಗ 3ನೇ ಬಾರಿ ಗೌರವಾನ್ವಿತ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಚನೆ ಆದ ನಂತರ ಮೊದಲನೆಯ ಕ್ಯಾಬಿನೆಟ್ನಲ್ಲಿ ಕಳೆದ ವಾರ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ 20,000 ಕೋಟಿ ರೂಪಾಯಿಗಳನ್ನು ಪ್ರಥಮವಾಗಿ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ರೈತರಿಗೆ ಈ ಒಂದು ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಥಮವಾದಂಥ ಒಂದು ಸಹಿಯನ್ನು ಮಾಡಿದ್ದಾರೆ. ರೈತರಿಗೇನೆ ಪ್ರಮುಖವಾಗಿ ಮೊದಲನೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ 20,000 ಕೋಟಿ ರೂಪಾಯಿಗಳನ್ನು ಈಗ 17ನೇ ಕಂತಿನ ಹಣವನ್ನೇನು ಬಿಡುಗಡೆ ಮಾಡಿದ್ದಾರೆ. ದೇಶದಲ್ಲಿ 50 ಕೇಂದ್ರಗಳಲ್ಲಿ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರೈತರನ್ನು ಉದ್ದೇಶಿಸಿ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾನು ಆ ಒಂದು ನೇತೃತ್ವವನ್ನು ವಹಿಸಿ ಇವತ್ತು ಧಾರವಾಡಕ್ಕೆ ಬಂದಿದ್ದೆ. ಹಾಂ, ಏನು ದೊಡ್ಡ ಹುದ್ದೆಯನ್ನು ವಹಿಸ್ಕೊಂಡಿದ್ದೀರಿ, ಏನು ಪ್ಲಾನ್ ಇಟ್ಕೊಂಡಿದ್ದೀರಿ ಸರ್ ಕರ್ನಾಟಕದ ಕೈಗಾರಿಕೆ ವಿಚಾರ? ಈಗ ನಾನು ಹೊಸದಾಗಿ ಪ್ರಧಾನಮಂತ್ರಿಗಳು ಒಂದು ನಂಬಿಕೆ ಇಟ್ಟು ಈ ಒಂದು ಸರ್ಕಾರದಲ್ಲಿ 2 ಪ್ರಮುಖ ಖಾತೆಗಳನ್ನು ಕೊಟ್ಟಿದ್ದಾರೆ. ಒಂದು ಹೆವಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು, ಮತ್ತೊಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯನ್ನು 2 ಇಲಾಖೆಗಳನ್ನು ಕೊಟ್ಟಿದ್ದಾರೆ. ನಾನೀಗ ಅದರ ಬಗ್ಗೆ ಕೂಲಂಕುಷವಾಗಿ, ಏಕೆಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಭಾಗ, ಕೇಂದ್ರದಲ್ಲಿ ಪ್ರಥಮ ಬಾರಿ ಸಚಿವನಾಗಿ ಈ 2 ಇಲಾಖೆಗಳು ಪ್ರಮುಖವಾದಂಥ ಒಂದು ಉದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ಮತ್ತು ದೇಶದ ಒಂದು ಆರ್ಥಿಕ ಸುಧಾರಣೆ ತರಲಿಕ್ಕೆ GDP ಗ್ರೋತ್ನ ಇವತ್ತು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ 2 ಇಲಾಖೆ ಪ್ರಮುಖವಾದಂಥ ಒಂದು ಇಲಾಖೆಗಳು. ನಾನು ಈಗ ಒಂದು ವಾರ ಈಗೇನಾಗಿದೆ, ಒಂದು 8 ದಿನಗಳು ಇಲಾಖೆಯ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿ ತರಬೇಕು ಇದೆಲ್ಲವನ್ನು ಇವತ್ತು ತಿಳ್ಕೊಳ್ಳಿಕ್ಕೆ ಈ ಒಂದು 8 ದಿವಸದ ಪ್ರಯತ್ನ ಪಟ್ಟಿದ್ದೀನಿ. ಯಾಕೆಂದರೆ ಪ್ರತಿಯೊಬ್ಬರು ಹುಟ್ಟಿದಾಗಲೇ ಎಲ್ಲ ರೀತಿಯ ಒಂದು ತಿಳುವಳಿಕೆಗಳಿರಲ್ಲ. ನಾವು ಯಾವುದೇ ಒಂದು ನಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಅಂದರು, ಆಳ್ತದ ಒಂದು ಅನುಭವ ಇದೆ ಅಂದರು, ಆದರೂ ಹಲವಾರು ರೀತಿಯ ಒಂದು ಅನುಭವಗಳು ಇನ್ನೂ ನಾವು ಕಲೀಲೇಬೇಕಾಗ್ತದೆ. ಮೊದಲು ಇಲಾಖೆಯ ನಿರ್ವಹಣೆಗಳಲ್ಲಿರ್ತಕ್ಕಂಥ ಪಾಸಿಟಿವು ನೆಗೆಟಿವ್ ಪಾಯಿಂಟ್ಗಳೇನಿದೆ ಅದೆಲ್ಲವನ್ನು ಕ್ರೋಢೀಕರಿಸಿ
ಮುಂದೆ ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತೀನಿ. ಮಂಡ್ಯ ಚುನಾವಣೆ, ಕಳೆದ ಬಾರಿ ಚುನಾವಣೆ ದರ್ಶನ್ ಅವರು ನಿಮ್ಮ ವಿರುದ್ಧ ಕ್ಯಾಂಪೇನ್ ಮಾಡಿದ್ರು. ಇವತ್ತು ಕೊಲೆ ಕೇಸ್ನಲ್ಲಿ ಒಳಗಡೆ ಹೋಗಿದ್ರೆ ಒಂದೊಂದೇ ರೀತಿಯ ಅವ್ರ ವಿರುದ್ಧದ ತನಿಖೆಗಳು ಆಗ್ತಾ ಇರೋದು ಸರ್. ನೋಡಿ, ನಾನು ಇವತ್ತು ಕೇಂದ್ರದ ಸಚಿವನಾಗಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದರಲ್ಲಿ ಅದು ಉತ್ತಮವಾದಂಥ ಒಂದು ಬೆಳವಣಿಗೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಕಾನೂನಿನ ವ್ಯಾಪ್ತಿಗೆ ಯಾರೂ ದೊಡ್ಡವರಲ್ಲ. ಕಾನೂನನ್ನು ಧಿಕ್ಕರಿಸಿದಾಗ ಅವ್ರು ಎಂಥ ವ್ಯಕ್ತಿಗಳೇ ಇರಲಿ, ಈ ದೇಶದ ನೆಲದ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ತಲೆ ಬಾಗಲೇಬೇಕಾಗ್ತದೆ. ಕಾನೂನು ತಪ್ಪುಗಳು ಮಾಡಿದ್ದಾಗ ತನಿಖೆಯಲ್ಲಿ ಸತ್ಯಾಂಶಗಳು ಹೊರಗೆ ಬಂದಾಗ ಈಗ ಇವತ್ತಿನ ಕಾನೂನಲ್ಲಿರ್ತಕ್ಕಂಥ ಒಂದು ತೀರ್ಮಾನಗಳಾಗ್ತದೆ. ಗಣಿಗಾರಿಕೆ ಪುನರಾರಂಭಿಸುವ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಸಿ ಕೆಟಗರಿ ಮೈನಿಂಗ್ಸನ್ನು ರಿನ್ಯೂವಲ್ ಮಾಡಿದ್ದಕ್ಕೆ ನಾನು ಯಾವುದು ನನ್ನಿಲ್ಲ. ಇವತ್ತೇನು ರಾಜ್ಯ ಸರ್ಕಾರ ಸುಮಾರು 32 ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈಗಾಗಲೇ ಸುಪ್ರೀಂ ಕೋರ್ಟ್ನ ಒಂದು ಆದೇಶಗಳು ಇವೆಲ್ಲ ಈ ರೀತಿಯ ಒಂದು ತೀರ್ಮಾನಗಳು ಮಾಡಲಿಕ್ಕೆ ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಗ ಇದೆ. ಅದು ಯಾವ ಒಂದು ಸಲಹೆಗಳ ಮೇರೆಗೆ ಆ ತೀರ್ಮಾನ ಮಾಡಿದ್ದಾರೆ ಅದನ್ನು ನಾನು ಸ್ವಲ್ಪ ನೋಡಲಿಕ್ಕಾಗಿಲ್ಲ ಸಂವಿಧಾನ ಅಭಾವದಲ್ಲಿ. ಯಾಕೆಂದರೆ ಸ್ವಲ್ಪ 3 ದಿವಸದ ಬ್ಯುಸಿ ಇದ್ದೆ. ಅದರಿಂದ ಅದೆಲ್ಲ ತಿಳಿದುಬಿಟ್ಟು ನಾನು ಚರ್ಚೆ ಮಾಡ್ತೀನಿ. ನಾನು ಮೈನಿಂಗ್ ಕೊಡ್ಲಿಕ್ಕೆ ಸೈನ್ ಹಾಕಿರೋದಲ್ಲ. 2005ರಲ್ಲಿ ಕುದುರೆಮುಖದ ಆ್ಯಕ್ಟಿವಿಟೀಸ್ ಏನು ನಿಂತೋಗಿತ್ತು. ಕುದುರೆಮುಖದ ಭಾಗದಲ್ಲಿ ಅವರೇನು ಮೈನಿಂಗ್ ಮಾಡ್ತಾಯಿದ್ರು. 2005ರಿಂದ ಅದರ ಮುಂದಿನ ಒಂದು ಚಟುವಟಿಕೆಗೋಸ್ಕರವಾಗಿ ಹಲವಾರು ಪ್ರಕ್ರಿಯೆಗಳು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ನಡೆದಿದೆ. 2016ರಲ್ಲಿ ರಾಜ್ಯ ಸರ್ಕಾರ ನಮ್ಮ ದೇವದಾರ ಅರಣ್ಯ ಪ್ರದೇಶದಲ್ಲಿ ಸುಮಾರು 404 ಹೆಕ್ಟೇರ್ ಭೂಮಿನಲ್ಲಿ ಅದಿರನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ರೆಕಮೆಂಡೇಷನ್ನ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ. ಕುದುರೆಮುಖದ ಅರ್ಜಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಸಹಮತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅರಣ್ಯ ಇಲಾಖೆಯ ಅನುಮತಿಗಳೇನಾಗಬೇಕು ಕೇಂದ್ರ ಸರ್ಕಾರದಿಂದ ಅದು ಎಲ್ಲವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಹಿಂದೆ ಪ್ರೋಸೆಸ್ಗಳಾಗಿರ್ತಕ್ಕಂಥದ್ದು. ಆ ಅರಣ್ಯ ಇಲಾಖೆಯಲ್ಲಿ ಅದಿರನ್ನು ಒಂದು ಉತ್ಪಾದನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಆ ಒಂದು ರೆಕಮೆಂಡೇಷನ್ ಏನಿತ್ತು 390 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹಣ ಆಯಿತು ಹೇಳ್ಬಿಡ್ಬೇಕಲ್ಲ ಅವರಿಗೆ. 2-3 ಆರ್ಟಿಕಲ್ ಬಂದುಬಿಟ್ಟಿದೆ ಆಗಲೇ. 390 ಕೋಟಿ ರಾಜ್ಯ ಸರ್ಕಾರಕ್ಕೆ ದುಡ್ಡನ್ನು ಕಟ್ಟಿದ್ದಾರೆ ಅವರು. ಅದಷ್ಟೇ ಅಲ್ಲ, ನಾನು ಪರಿಸರವಾದಿಗಳಿಗೆ ಒಂದು ವಿಷಯವನ್ನು ನಿಮ್ಮ ಮುಖಾಂತರ ಕೊಡಲಿಕ್ಕೆ ಬಯಸ್ತೀನಿ. ಈ ಒಂದು ವಿಷಯದಲ್ಲಿ ಈಗಾಗಲೇ 404 ಹೆಕ್ಟೇರ್ ಭೂಮಿಯನ್ನು ಅದಿರು ಉತ್ಪಾದನೆಗೆ ಏನು ಕೊಟ್ಟಿದ್ದಾರೆ, ಅದಕ್ಕೆ ಪರ್ಯಾಯವಾಗಿ 808 ಹೆಕ್ಟೇರ್ ಭೂಮಿನಲ್ಲಿ ಅಂದರೆ ಡಬಲ್ ದಿ ಈ ಒಂದು ಲ್ಯಾಂಡ್ ಏನಿದೆ ಏರಿಯಾ, ಅಲ್ಲಿ ಫಾರೆಸ್ಟನ್ನು ಅರಣ್ಯೀಕರಣವನ್ನು ಮಾಡಲಿಕ್ಕೆ ಈ ಕಂಪನಿ ಸುಮಾರು 194 ಕೋಟಿ ಹಣವನ್ನು ಅರಣ್ಯೀಕರಣಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಜೀವರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈಗಾಗಲೇ 194 ಕೋಟಿ ಹಣವನ್ನು ಅರಣ್ಯ ಇಲಾಖೆ ದುಡ್ಡು ಕಟ್ಟಿಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಇದನ್ನು ಈಗಾಗಲೇ ಅವ್ರು ಇನ್ನೂ ಕೆಲಸ ಪ್ರಾರಂಭ ಮಾಡಿಲ್ಲ. ಅಲ್ಲಿ 808 ಹೆಕ್ಟೇರ್ ಭೂಮಿನಲ್ಲಿ ಅರಣ್ಯ ಪ್ರದೇಶವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ದುಡ್ಡು ಕಟ್ಟಿದ್ದಾರೆ. ಈಗ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ಇಲ್ಲೇನು ಕೊಟ್ಟಿದ್ದಾರೆ, ಕೊಡ್ತಕ್ಕಂಥ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಅರಣ್ಯ ಪ್ರದೇಶವನ್ನು ಮಸ್ತ್ ಡಬಲ್ ವಿಸ್ತೀರ್ಣ ಮಾಡಲಿಕ್ಕೆ ಏನು ಕೊಟ್ಟಿದ್ದಾರೆ, ಅಲ್ಲಿ 99,000 ಮರ ಅದು ಇದೆಲ್ಲ ಏನಿದೆ ಅದರ ನಿಖರವಾದಂಥ ಮಾಹಿತಿ ಇಲ್ಲ. ನಾನೆಲ್ಲ ಚರ್ಚೆ ಮಾಡಿದ್ದೇನೆ ಈ ವಿಷಯ ಬಂದ ಮೇಲೆ. ಆಮೇಲೆ ಇದು 1 ವರ್ಷದಲ್ಲಿ ಸಂಪೂರ್ಣ ಮರ ಕಡಿಯತಕ್ಕಂಥ ಪ್ರಕ್ರಿಯೆಯೂ ಅಲ್ಲ, ಪ್ರೋಸೆಸ್ಸು ಅಲ್ಲ. ಇದು ಸುಮಾರು 40ರಿಂದ 50 ವರ್ಷಗಳ ಕಾಲ ನಡೀತಕ್ಕಂಥ ಚಟುವಟಿಕೆ. ಹಂತವಾಗಿ ಮರ ಕಡಿತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು. ಅಲ್ಲಿ ಕಡಿದಂಥ ಒಂದು ಮರಗಳ ಒಂದು ಕಡಿತ ಏನಿದೆ ಅದಕ್ಕೆ ಪರ್ಯಾಯವಾಗಿ ಇವರು 808 ಎಕರೆ ಭೂಮಿಯಲ್ಲಿ ಹೊಸ ಮರಗಳನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅರಣ್ಯ ಪ್ರದೇಶವನ್ನು ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಕ್ರಮ ತೆಗೆದುಕೋಬೇಕಾಗಿದೆ. ಅದಕ್ಕೆ ದುಡ್ಡು ಕಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ್ದಾರೆ ಸರ್ ನಮ್ಮ ರಾಜ್ಯದಲ್ಲಿ. ಡೀಸೆಲ್ ರೇಟ್ ಹೆಚ್ಚಿಗೆ ಸರ್. ಇನ್ನೊಂದು ಕಡೆ ಅಂತಂದ್ರೆ ರೈತರ ಹಾಲು ಕರೀತಾರೆ ಸರ್, ಅದು 2 ರೂಪಾಯಿ ಕಡಿಮೆ ಪ್ರೋತ್ಸಾಹಧನ ಸಿಕ್ಕಿಲ್ಲ ಸರ್. ಕಳೆದ 8 ತಿಂಗಳಿಂದ ಕೊಟ್ಟಿಲ್ಲ ಪ್ರೋತ್ಸಾಹಧನ. ಈ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅನ್ನೋದನ್ನು ತಾವು ಗಮನಿಸಬೇಕು. ಇವತ್ತು ಏಕಾಏಕಿ
ರೂಪಾಯಿ ಪೆಟ್ರೋಲ್ ಮೇಲೆ 3.5 ರೂಪಾಯಿ ಡೀಸೆಲ್ ಮೇಲೆ ಸೆಸ್ಸನ್ನು ವಿಧಿಸಿರ್ತಕ್ಕಂಥದ್ದು ನಮ್ಮ ಎಂ ಬಿ ಪಾಟೀಲ್ರೇ ಹೇಳಿದ್ದಾರೆ. ಇವತ್ತು ಗ್ಯಾರಂಟಿ ಸ್ಕೀಮ್ಗೆ ದುಡ್ಡು ಬೇಕು, ದುಡ್ಡುಗೋಸ್ಕರವಾಗಿ ಮಾಡಿದ್ದೇವೆ ಅಂತೇಳಿ. ಈಗ ಇದನ್ನು ಏರಿಕೆ ಮಾಡಿ ಜನಗಳಿಂದ ದುಡ್ಡು ಕಿತ್ತು ಮತ್ತು ಇದನ್ನು ಜನಕ್ಕೆ ಕೊಡ್ತಕ್ಕಂಥಲ್ಲಿ ಏನು ಹೆಚ್ಚುಗಾರಿಕೆ ಇದೆ ಇವ್ರದ್ದು? ಅದರಿಂದ ಜನ ಇದನ್ನು ಯೋಚನೆ ಮಾಡಬೇಕು. ಹಾಲಿನ ರೇಟ್ ಕಡಿಮೆ ಆಯ್ತು, ಸದ್ಯ ಪ್ರೋತ್ಸಾಹನ ದುಡ್ಡೇ ಕೊಟ್ಟಿಲ್ವಲ್ಲ 8 ತಿಂಗಳಿಂದ. ಪೆಟ್ರೋಲ್ ಬಗ್ಗೆ ಕೇಂದ್ರದ ಬಗ್ಗೆ ಬಟ್ಟು ಮಾಡ್ತಾ ಇದ್ದಾರೆ, ಅವರೇನು ಏರಿಸಿರಲಿಲ್ಲ, ನಾವು ಕಡಿಮೆ ಇದೆ ಅಂತ. ಅಲ್ಲ, ಕೇಂದ್ರ ಸರ್ಕಾರದ ಬಗ್ಗೆ ಬಟ್ಟು ಮಾಡೋಂಥದ್ದೇನಿದೆ? ಈಗ ಇವತ್ತು ಸಡನ್ನಾಗಿ ಏಕಾಏಕಿ ಇದು ಏರಿಕೆ ಏನು ಮಾಡಿದ್ರಲ್ಲ, ಕೇಂದ್ರ ಸರ್ಕಾರದ ತೀರ್ಮಾನದಿಂದ ಇದನ್ನು ಈಗ ಮಾಡಿದ್ದಾರೆ ಜಾಸ್ತಿ. ಇಷ್ಟು ದಿವಸ ಯಾಕೆ ಮಾಡಿರಲಿಲ್ಲ? ಉದ್ಯೋಗ ಸೃಷ್ಟಿ ದೃಷ್ಟಿಯಿಂದ ಈ ಹಿಂದೆ ರಾಜ್ಯದಲ್ಲಿ ನಿಮ್ಮದೇ ಖಾತೆ ಕೈಗಾರಿಕೆ ಮತ್ತು ಉಕ್ಕು ಖಾತೆ ನಿರ್ವಹಿಸಿದಂಥವ್ರು ಒಂದು ದೊಡ್ಡ ಇಂಡಸ್ಟ್ರಿಯನ್ನು ಕರ್ನಾಟಕಕ್ಕೆ ತಂದರು, ಜಿಂದಾಲ್ನಂತ. ಈಗ ತಮ್ಮ ಅವಧಿಯಲ್ಲಿ ರಾಜ್ಯದಲ್ಲಿ ಏನಾದರೂ ಆ ಥರದ ನಾನು ಅವೆಲ್ಲ ಕೆಲವು ವಿಷಯಗಳು ಅದಕ್ಕೆ ತಿಳ್ಕೊತಾ ಇದ್ದೇನೆ. ಈಗ ಇದನ್ನು ಯಾವ ರೀತಿ ಬೆಳೆಸಬೇಕು, ಕೈಗಾರಿಕೆಗಳನ್ನು ಯಾವ ರೀತಿ ತರಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ರೋಡ್ ಮ್ಯಾಪ್ ಹೇಳ್ತೀನಿ. ಹೌದು, ಈಗ ಮಾದಾಯಿದು ಏನಿದೆ, ಅಪ್ಪರ್ ಭದ್ರಾದ್ ಏನಿದೆ, ಅದೆಲ್ಲದರ ಬಗ್ಗೆ ಗಮನ ಕೊಡ್ತೀನಿ. ಇನ್ನೊಂದು ತಿಂಗಳು ಸಮಯ ಕೊಡ್ತೀನಿ. JDS ಮುಗಿದೇ ಹೋಯ್ತಂತ ಮಾತಾಡಿದ್ರೆ ಕೆಲವರು, ಅದಕ್ಕೆ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜನ ಉತ್ತರ ಕೊಡ್ತಾರೆ. ನಮಸ್ಕಾರ ಸರ್, ನಮಸ್ಕಾರ.